ನಮಸ್ಕಾರ, ವೆಲ್ಕಮ್ ಟು ಕಲಾ ಬ್ಲಾಗ್ಸ್. ಇವತ್ತು ನಾನು ಮನೆಯಲ್ಲಿ ಎಣ್ಣೆಗಾಯಿ ಅಥವಾ ಎಣ್ಣೆ ಬದನೆಕಾಯಿ ಅಂತ ಏನು ಹೇಳ್ತಾರೋ ಅದನ್ನು ಮಾಡೋಣ ಅಂತ ಇವತ್ತು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ನಾನು ಇಲ್ಲಿ ಶೇಂಗಾನ, ಆಮೇಲೆ 2 ಈರುಳ್ಳಿನ, 1 ಟೊಮೆಟೊ, ಕರಿಬೇವು, ಕೊತ್ತಂಬರಿ, ಒಣಕೊಬ್ಬರಿ, ಹಾಗೆಯೇ ಬಿಳಿ ಎಳ್ಳು, ಬೆಳ್ಳುಳ್ಳಿ, ಆಮೇಲೆ ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. ಗರಂ ಮಸಾಲೆ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ತೊಗೊಂಡಿದ್ದೀನಿ. ಸೊ ಎಲ್ಲನೂ ಒಂದು ಸತಿ ಬಾಣಲೆಯಲ್ಲಿ ಹುರ್ಕೋಬೇಕು. ಶೇಂಗಾನ, ಹಾಗೆ ಒಣಕೊಬ್ಬರಿನ, ಬಿಳಿ ಎಳ್ಳನ್ನು, ಆಮೇಲೆ ಹುಣಸೆನ್ನ ಏನು ಹುರಿಯೋದು ಬೇಕಾಗಿಲ್ಲ, ಕರಿಬೇವನ್ನ, ಆಮೇಲೆ ಈರುಳ್ಳಿನ ಎಲ್ಲನೂ ಹುರಿದ್ಬಿಟ್ಟು ನಾನು ಇಲ್ಲಿ ಮಿಕ್ಸಿಗೆ ಹಾಕೋತೀನಿ. ಸೊ ನೋಡಿ, ಇಲ್ಲಿ ಒಣಕೊಬ್ಬರಿನ, ಬೆಳ್ಳುಳ್ಳಿನ ಹಾಕೋತೀನಿ. ನೀವು ಇಲ್ಲಿ ಬೇಕಿದ್ರೆ ಜಿಂಜರ್ನು ಕೂಡ ಇದರಲ್ಲೇ ಹಾಕಿ ಹುರಿದ್ಬಿಟ್ಟು ನೀವು ಮಿಕ್ಸಿಗೆ ಹಾಕೋಬೋದು. ಬಟ್ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ಅದು ಆಪ್ಷನಲ್, ನೀವು ಬೇಕಾದರೆ ಮಿಕ್ಸಿಲೇನೆ ಹಾಕ್ಕೊಂಡು ರುಬ್ಕೊಂಡ್ರೂ ನಿಮಗೆ ರುಚಿ ಬರುತ್ತೆ. ಇಲ್ಲಿ ಕೆಲವೊಬ್ಬರು ಇದಕ್ಕೆ ಚಕ್ಕೆ, ಲವಂಗ, ಪಲಾವ್ ಎಲೆ ಇದನ್ನು ಕೂಡ ಹುರಿದ್ಬಿಟ್ಟು ಹಾಕಿ ಪೇಸ್ಟ್ ಮಾಡ್ಕೊಂಡ್ಬಿಡ್ತಾರೆ. ಬಟ್ ನನಗೆ ಅದು ತುಂಬ ಒಂಥರ ಬಾಯಿಗೆಲ್ಲ ತರಿ ಬಂದಂಗೆ ಅನಿಸುತ್ತೆ. ಸೊ ಹಾಗಾಗಿ ನಾನು ಅದನ್ನು ಇಲ್ಲಿ ಹಾಕೋತಾ ಇಲ್ಲ. ಜಸ್ಟ್ ಇಷ್ಟು ಇಂಗ್ರೀಡಿಯೆಂಟ್ಸ್ನೇ ಮಾತ್ರನೇ ನಾನು ಇಲ್ಲಿ ಇದು ಮಾಡ್ಕೋತಾ ಇದ್ದೀನಿ. ನಿಮಗಿನ್ನೂ ಕೆಂಪಿಗೆ ಕಲರ್ ಬೇಕು ಅಂತಂದರೆ ನೀವು ಕೆಂಪು ಮೆಣಸಿನ್ಕಾಯಿನೂ ಹಾಕ್ಬಿಟ್ಟು ರುಬ್ಕೊಂಡು ಮಾಡ್ಕೋಬೋದು. ಪೇಸ್ಟ್ ನಿಮಗೆ ಚೆನ್ನಾಗಿ ಕೆಂಪಿಗೆ ಮಸಾಲೆದಾರ್ ಥರ ಕಾಣುತ್ತೆ. ಸೊ ಇಲ್ಲಿ ನೋಡಿ, ನಾನು ಈರುಳ್ಳಿನ ಆ್ಯಕ್ಚುಲಿ ಹುರ್ಕೊಳ್ಳೋದು ಮರ್ತುಬಿಟ್ಟಿದ್ದೆ. ಲಾಸ್ಟಲ್ಲಿ ಹುರ್ಕೊಂಡು ಇಲ್ಲಿ ಮಿಕ್ಸಿಗೆ ಹಾಕ್ಕೋತಾ ಇದ್ದೇನೆ. ಸೊ ಇದನ್ನೆಲ್ಲನೂ ಪೇಸ್ಟ್ ಮಾಡಿಕೊಂಡು ನಾನಿಲ್ಲಿ ಆಲ್ಮೋಸ್ಟ್ ಒಂದು 8-9 ಬದನೆಕಾಯಿಗಳನ್ನ ತೊಗೊಂಡಿದ್ದೆ. ಅದನ್ನು ಅಡ್ಡ ಉದ್ದ ಸೀಳ್ಬಿಟ್ಟು, ಅಂದರೆ ಫುಲ್ ಕಂಪ್ಲೀಟ್ಲಿ ಅದು ಬೇರೆ ಆಗೋಂಗೆ ಮಾಡಬಾರ್ದು, ಅದ್ರ ತುಂಬು ಹಾಗೆ ಇರಬೇಕು. ಸೊ ಈ ಥರ 4 ಕಡೆ ಸೀಳ್ಬಿಟ್ಟು ಆ ಪೇಸ್ಟ್ ಏನು ಮಾಡ್ಕೊಂಡಿರ್ತೀವಲ್ವ ಅದರೊಳಗಡೆ ತುಂಬಿಬಿಟ್ಟು ಅದನ್ನು ಎಣ್ಣೆಯಲ್ಲಿ ಹದವಾಗಿ ಹುರ್ಕೋಬೇಕು. ಒಂಥರ ಕೆಂಪಗಾಗಬೇಕು, ಸ್ವಲ್ಪ ಅದ್ರ ಮೇಲಿನ ಸ್ಕಿನ್ ಎಲ್ಲನೂ ಒಂದು ಸ್ವಲ್ಪ ಬಿಚ್ಚಿ ಬರಬೇಕು. ಆ ಥರ ಒಂದು ಸ್ವಲ್ಪ ನೋಡಿ, ಈ ಥರ ಹುರಿದಾದ್ಮೇಲೆ ನಾನು ಕುಕ್ಕರಲ್ಲಿ ಮಾಡ್ಕೋತಾ ಇದ್ದೀನಿ ಬೇಗ ಆಗಲಿ ಅಂತ. ಸೊ ಕುಕ್ಕರಲ್ಲಿ ಪಲಾವ್ ಎಲೆ, ಚಕ್ಕೆ, ಲವಂಗ ಎಲ್ಲನೂ ಹಾಕಿ, ಹಾಗೆ 1 ಈರುಳ್ಳಿ, 1 ಟೊಮ್ಯಾಟೊನ ಹಾಕಿ, ಆ ಪೇಸ್ಟ್ ಏನು ಮಾಡಿಟ್ಕೊಂಡಿರ್ತೀವಲ್ವ ಅದನ್ನು ಹಾಕಿ, ಅರಿಶಿಣ, ಉಪ್ಪು, ಖಾರ ಎಲ್ಲನೂ ಹಾಕೊಂಡು, ಆ್ಯಕ್ಚುಲಿ ಉಪ್ಪು ನಾನು ಲಾಸ್ಟಲ್ಲಿ ಹಾಕ್ತಾ ಇದ್ದೀನಿ. ಇಲ್ಲಿ ಜಸ್ಟ್ ಖಾರ ಮತ್ತು ಗರಂ ಮಸಾಲೆ, ಅರಿಶಿಣನ ಹಾಕ್ಕೊಂಡು, ಆಮೇಲೆ ಬದನೆಕಾಯಿನ ಹಾಕಿ ನಾನು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಆಮೇಲೆ ಉಪ್ಪು ಹಾಕ್ತಾ ಇದ್ದೀನಿ. ನೀರು ನಿಮಗೆ ಕನ್ಸಿಸ್ಟೆನ್ಸಿ ಹೇಗೆ ಬೇಕು ಗ್ರೇವಿದು ಅದನ್ನು ನೋಡ್ಕೊಂಡ್ಬಿಟ್ಟು ನೀವು ಹಾಕ್ಕೋಬೋದು. ಒಂದು 2 ವಿಸಿಲ್ ಅಥವಾ 3 ವಿಸಿಲನ್ನು ಹೊಡೆಸಿದ್ರೆ ಆಯಿತು, ಇಲ್ಲಿ ನಮ್ಮ ಬದನೆಕಾಯಿ ಪಲ್ಯ ರೆಡಿ ಆಗುತ್ತೆ. ಸೊ ಇದರ ಫುಲ್ ವಿಡಿಯೋನೂ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ನಿಮಗೆ ಟೈಮ್ ಇದ್ದು ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ಒಂದು ಸತಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡಿ ಅಂತ ಕೇಳಿ.